ಯಾವಾಗ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡ್ತೀವಿ ಅದು ನಿಮಗೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಪೆನ್ ಹಿಡ್ಕೊಂಡು ಬರೆಯೋದಕ್ಕೆ ಪ್ರೇರಣೆಯನ್ನು ಕೊಡೋದು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಒಂದಿಷ್ಟು ಲೈನ್ಸ್ಗಳು. ಶಾಲೆಗೆ ಹೋದವರೆಲ್ಲ ಬುದ್ಧಿವಂತರೇ ಆಗಿರಲ್ಲ, ಬುದ್ಧಿನ ಕಲಿಯೋದಕ್ಕೆ ಬಾಳೆಗಿಂತ ಶಾಲೆ ಇಲ್ಲ. ಆಲ್ಮೋಸ್ಟ್ ಎಂಡಲ್ಲಿ ಒಂದೇ ಮಾತಾಡೋದು, ಏನು ಬರ್ದಿದ್ದೀರಾ ಸಾರ್ ಅಂದ್ಬಿಟ್ರು. ನಮಗೂ ಡೈರೆಕ್ಟ್ ಅವಕಾಶ ಬಂದಿದ್ದಲ್ಲ. ನಾನು ಎಷ್ಟೋ ಸಿನಿಮಾ KGF 1ಗೆ, ಅಂಜನಿ ಪುತ್ರ, ಮಫ್ತಿ ಇದಕ್ಕೆಲ್ಲ ಡಮ್ಮಿ ಲಿರಿಕ್ಸ್ ಬರೆದು ರವಿ ಬಸವರಾಜ್ ಜೊತೆ ಅಲ್ಲಿ ಕಲಿತು ಆಮೇಲೆ ಅವಕಾಶ ಸಿಕ್ಕಿದ್ದು ನನಗೆ. ಒಂದು 10 ಜನ ಆದರೂ ನನಗೆ ಕರೆದು ಕೆಲಸ ಕೊಟ್ಟರು. ಸೊ ಅದರಲ್ಲಿ ವಾಸುಕಿ ಅವರೊಬ್ಬರು, ಅನೂಪ್ ಸಿಳಿನ್ ಅವರು ಕೆಲಸ ಕೊಟ್ಟರು, ಶ್ರೀಧರ್ ವಿ ಸಂಭ್ರಮ್ ಅವರು. ವಿಲನ್ ಹೊಡಿಬೇಕು ಹೀರೋ, ಬೇರೆ ಕತೆ ಎಲ್ಲ ಆಮೇಲೆ. ಥಿಯೇಟ್ರಲ್ಲಿ ನಾವು ಜಾಸ್ತಿ ಆ ಟೈಮಲ್ಲಿ ನೋಡಿದ್ದು ವಿಷ್ಣು ಸರ್ ಸಿನಿಮಾ ಮತ್ತು ಸುದೀಪ್ ಸರ್ ಸಿನಿಮಾಗಳು. ಯಾವಾಗ ಇನ್ನೂ ಬೇಕಾಗಿದೆ ಸಿಕ್ತು, ಅಲ್ಲಿಂದ ನನಗೆ ಪ್ರತಿದಿನ ಕೆಲಸ ಇತ್ತು. ಅಂದರೆ ಊಟ ಹಾಕ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಸಾಲಿಗೂ ಅದರದ್ದೇ ಆದೊಂದು ಜಾಗ ಇದೆ. ಅದು ಯಾವ ಹಾಡಿಗೆ ಹೋಗಿ ಕೂರಬೇಕು ಅನ್ನೋದು ಅದು ಡಿಸೈಡ್ ಮಾಡುತ್ತೆ.